ಒಂದೇ ಒಂದು ತಪ್ಪು, ಇಂಡಿಯಾದ ಅತ್ಯಂತ ಇನೋವೇಟಿವ್ ಫ್ಯೂಚರಿಸ್ಟಿಕ್ ಇವಿ ಸ್ಕೂಟರ್ಗೆ ಹೆವಿ ಡಿಮ್ಯಾಂಡ್ ನ ಫುಲ್ಫಿಲ್ ಮಾಡಲು 500 ಎಕರ್ ಗಿಗ್ ಫ್ಯಾಕ್ಟರಿ ಸೆಟಪ್ ಮಾಡಲಾಗಿತ್ತು. ಆ ಸ್ಕೂಟರ್ ಇದು ಏನಾಯ್ತು? ಭವಿಷ್ಯದಲ್ಲಿ ಇಂಡಿಯಾದ ಇವಿ ಮತ್ತು ಎ ಓದಿದಾಗ 2020ರ ದಶಕವನ್ನು ರೆವಲ್ಯೂಷನ್ ಡೆಡಿಕೇಟ್ ಅಂತಾನೆ ಕರಿತಾ ಇದ್ರು. ಆದ್ರೆ ಹಿಸ್ಟ್ರಿಯಲ್ಲಿ ಇದೊಂದು ಚಾಪ್ಟರ್ ಇದೆ. ಆ ಕಂಪ್ನಿ ಬಗ್ಗೆ ಅದು ಜಾಸ್ತಿ ಹೈಪ್ ಕ್ರಿಯೇಟ್ ಮಾಡಿ ಯುರೋಪಿಯನ್ ಮಾಡೆಲ್ನ ಆಲ್ಮೋಸ್ಟ್ ಹಾಗೇನೆ ಇಂಡಿಯನ್ ಮಾರ್ಕೆಟ್ನ ಲಾಂಚ್ ಮಾಡಿತ್ತು. 24 ಗಂಟೆಯಲ್ಲಿ 1 ಲಕ್ಷ ಪ್ರೀ ಬುಕಿಂಗ್ ಆಗಿತ್ತು. ಕಂಪ್ನಿ ಶೇರ್ಸ್ ಆಕಾಶಕ್ಕೆ ತಲುಪಿತ್ತು. ಕಂಪ್ನಿ ಓನರ್ಗೆ ಇಂಡಿಯಾನ ಎಲಾನ್ ಮಾಸ್ಕ್ ಅಂತಾನೆ ಕರೆಯಕ್ಕೆ ಶುರು ಮಾಡಿದ್ರು. ಆದ್ರೆ ಆಮೇಲೆ ಏನಾಯ್ತು? ಕಂಪ್ಲೇಂಟ್ಸ್ ಬರೋಕ್ ಶುರು ಆಯ್ತು. ಮಾರ್ಕೆಟ್ಗೆ ಸ್ಕೂಟರ್ ಬಂದ ತಕ್ಷಣ ಸ್ಕೂಟರ್ ರೋಡ್ ಮಧ್ಯೆ ಸ್ಟಾಪ್ ಆಗ್ತಾ ಇದ್ವು. ಟಚ್ ಸ್ಕ್ರೀನ್ ಡ್ಯಾಶ್ ಬೋರ್ಡ್ ಫ್ರೀಸ್ ಆಗ್ತಾ ಇತ್ತು. ಸಾಫ್ಟ್ವೇರ್ ಕ್ರಾಶ್ ಆಗ್ತಾ ಇತ್ತು. ರಿವರ್ಸ್ ಗೇರ್ ನಲ್ಲಿ ಫುಲ್ ಸ್ಪೀಡ್ ಆಗಿ ಮೂವ್ ಆಗ್ತಾ ಇತ್ತು. ಲಕ್ಷಾಂತರ ಸ್ಕೂಟರ್ಸ್ ಸರ್ವಿಸ್ ಸೆಂಟರ್ ಅಲ್ಲಿ ಧೂಳಿಡ್ತಾ ಇದ್ವು. ಎಲ್ಲೋ ಗಾಡಿನ ಕತ್ತೆಯಿಂದ ಎಳಿತಾ ಇದ್ರು, ಎಲ್ಲೋ ಕಸ್ಟಮರ್ಗಳು ಸ್ಕೂಟರ್ಗೆ ಬೆಂಕಿ ಹಚ್ತಾ ಇದ್ರು. ಕೆಲವು ಕೇಸ್ನಲ್ಲಿ ಸ್ಕೂಟರ್ ಸ್ವತಃ ಬೆಂಕಿ ಹತ್ಕೊಂಡು ಹುರಿತಾ ಇತ್ತು. ಇದರಿಂದ ಸುಟ್ಟಿದ್ದು ಸ್ಕೂಟರ್ ಮಾತ್ರ ಅಲ್ಲ, ಕಂಪ್ನಿ ವ್ಯಾಲ್ಯೂಯೇಷನ್, ಪಬ್ಲಿಕ್ ಟ್ರಸ್ಟ್, ಇನ್ವೆಸ್ಟರ್ ಹಣ ಕೂಡ ಸುಟ್ಟಿತ್ತು. ಆಗ ಸ್ಟಾರ್ಟ್ ಆಯ್ತು ಓಲಾ ಎಲೆಕ್ಟ್ರಿಕ್ ನ ಡೌನ್ಫಾಲ್. 2010ರಲ್ಲಿ ಸ್ಮಾರ್ಟ್ ಫೋನ್ ರೆವಲ್ಯೂಷನ್ ಆಗಿತ್ತು. ಆ ಟೈಮ್ ನಲ್ಲಿ ಪಂಜಾಬ್ ಮೂಲದ ಭಾವೇಶ್ ಅಗರ್ವಾಲ್ ಅವ್ರಿಗೆ ಒಂದು ಐಡಿಯಾ ಬರುತ್ತೆ. IIT ಬಾಂಬೆ ಗ್ರಾಜ್ಯುಯೇಟ್ ಭಾವೇಶ್ ಅವ್ರಿಗೆ ಬ್ಯಾಡ್ ಕ್ಯಾಬ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಆಗ ಆಪ್ ಬೇಸ್ಡ್ ಅಫೋರ್ಡಬಲ್ ಕ್ಯಾಬ್ ಸರ್ವಿಸ್ ಕ್ರಿಯೇಟ್ ಮಾಡಿದ್ರು. ಇಂಡಿಯಾದಲ್ಲಿ ಪ್ರೈವೇಟ್ ಕ್ಯಾಬ್ ಅಗ್ರಿಗೇಟರ್ಸ್ ಇದ್ರೂ ಲಾರ್ಜ್ ಸ್ಕೇಲ್ ಅಲ್ಲಿ ಇರಲಿಲ್ಲ. ಭಾವೇಶ್ ಅವ್ರಿಗೆ ಅವ್ರದನ್ನ ಯೂಸ್ ಮಾಡ್ಕೊಂಡು ಓಲಾ ಕ್ಯಾಬ್ನ ಸ್ಟಾರ್ಟ್ ಮಾಡಿದ್ರು. ಅವರ ಬಿಸ್ನೆಸ್ ಮಾಡೆಲ್ ಸಿಂಪಲ್ ಇತ್ತು. ಫಸ್ಟ್ ಗ್ರೋತ್, ಆಮೇಲೆ ಪ್ರಾಫಿಟ್ ಅಂತ. ಕಸ್ಟಮರ್ಸ್ಗೆ 4 ರೂಪೀಸ್ ಪರ್ ಕಿಲೋಮೀಟರ್ ಕೊಟ್ಟರು. ಹೆವಿ ಡಿಸ್ಕೌಂಟ್ ಸಿಗ್ತಾ ಇತ್ತು. ಕೆಲವರಿಗೆ ಫ್ರೀ ರೈಡ್ಸ್ ಕೂಡ ಸಿಗ್ತಾ ಇತ್ತು. ಡ್ರೈವರ್ಸ್ಗೆ ಫಿಕ್ಸ್ ಸ್ಯಾಲರಿ ಜೊತೆಗೆ ಇನ್ಸೆಂಟಿವ್ ಕೂಡ ಕೊಡ್ತಾ ಇದ್ರು. ಕಾರ್ ಓನರ್ಸ್ಗೆ ಜಾಸ್ತಿ ರಿಟರ್ನ್ ಸಿಗ್ತಾ ಇತ್ತು. ಇದರ ರಿಸಲ್ಟ್ ಇಂಡಿಯಾದ ಲಾರ್ಜೆಸ್ಟ್ ಕ್ಯಾಬ್ ಹೈರಿಂಗ್ ಸರ್ವಿಸಸ್ ಆಗಿತ್ತು. ಆದ್ರೆ ಪ್ರಾಫಿಟ್ ಬರಲಿಲ್ಲ. 2013ರಲ್ಲಿ ಊಬರ್ ಇಂಡಿಯಾಗೆ ಎಂಟ್ರಿ ಕೊಟ್ಟಿತ್ತು. ಕಾಂಪಿಟೇಷನ್ ಇನ್ಕ್ರೀಸ್ ಆಗಿತ್ತು. ಫೈನಾನ್ಷಿಯಲ್ 2016-17ರಲ್ಲಿ ಊಬರ್ನ ರೆವಿನ್ಯೂ 501 ಕೋಟಿಯಿಂದ 10,178 ಕೋಟಿ ಆಗಿತ್ತು. ಆದರೆ ಅದರ ಆಪರೇಟಿಂಗ್ ಲಾಸ್ ಕೂಡ 3,731 ಕೋಟಿವರೆಗೂ ಆಗಿತ್ತು. ಇದರಿಂದ ₹1 ಸಂಪಾದನೆ ಮಾಡಿದ್ರೆ ₹3.40 ಸ್ಪೆಂಡ್ ಮಾಡಲಾಗಿತ್ತು. ಇದನ್ನ ಎಕನಾಮಿಸ್ಟ್ ಪ್ರಕಾರ ಕ್ಯಾಶ್ ಬರ್ನ್ ಅಂತ ಕರೀತಾರೆ. ಜಪಾನೀಸ್ ಇನ್ವೆಸ್ಟ್ಮೆಂಟ್ ಗೇನ್ ಸಾಫ್ಟ್ ಬ್ಯಾಂಕ್ ಓಲಾ ಮತ್ತು ಊಬರ್ ಎರಡರಲ್ಲೂ ಇನ್ವೆಸ್ಟ್ ಮಾಡಿತ್ತು. ಮರ್ಜ್ ಮಾಡಲು ಪ್ರಯತ್ನ ಆಗಿತ್ತು, ಆದ್ರೆ ಅದು ಸಕ್ಸಸ್ ಆಗಲಿಲ್ಲ. ಓಲಾ ಡೈವರ್ಸಿಫಿಕೇಶನ್ ಶುರು ಆಗಿತ್ತು. ಓಲಾ ಪೇ, ಓಲಾ ಡ್ಯಾಶ್, ಫುಡ್ ಪಾಂಡಾ ಅಂತ ಅಕ್ವಿಷನ್ ಮಾಡಿತ್ತು. ಆದರೆ ಯಾವುದು ಸ್ಟ್ರಾಂಗ್ ಆಗಿ ಸಕ್ಸಸ್ ಆಗಲಿಲ್ಲ. ಅದಾದ ನಂತರ ಓಲಾ ಎಲೆಕ್ಟ್ರಿಕ್ ಹುಟ್ಟಾಕಲು ಸ್ಟಾರ್ಟ್ ಆಯಿತು. 2017ರಲ್ಲಿ ಓಲಾ ಎಲೆಕ್ಟ್ರಿಕ್ ಫಾರ್ಮೇಷನ್ ಶುರು ಆಯಿತು. ಭಾವೇಶ್ 2019ರಲ್ಲಿ ಓಲಾ ಎಲೆಕ್ಟ್ರಿಕ್ನ ಜಾಸ್ತಿ ಶೇರ್ಸ್ ಪರ್ಚೇಸ್ ಮಾಡಿದ್ರು. ಓಲಾ ಕ್ಯಾಬ್ ಇಂದ ಸಪರೇಟ್ ಐಡೆಂಟಿಟಿನ ಕ್ರಿಯೇಟ್ ಮಾಡಿದ್ರು. ಇನಿಷಿಯಲ್ ಪ್ಲಾನ್ ಕ್ಯಾಬ್ ಫ್ಲೀಟ್ ಎಲೆಕ್ಟ್ರಿಫಿಕೇಶನ್ ಆಗಿತ್ತು. ಆದರೆ 2020ರಲ್ಲಿ ಓಲಾ ಡಿಸೈಡ್ ಮಾಡಿದ್ದು ನಮ್ದೇ ಇವಿ ಸ್ಕೂಟರ್ನ ಲಾಂಚ್ ಮಾಡೋಣ ಅಂತ. ಆದರೆ ಆ ಇವಿ ಸ್ಕೂಟರ್ ಮಾರ್ಕೆಟ್ನಲ್ಲಿ ಲೋಕಲ್ ಮ್ಯಾನುಫ್ಯಾಕ್ಚರ್ಸ್ ಜೊತೆಗೆ ಹೀರೋ, ಮಹೇಂದ್ರ, TVS, ಏತರ್ ಅಂತ ದೊಡ್ಡ ದೊಡ್ಡ ಕಂಪ್ನಿ ಕೂಡ ಇತ್ತು. 2020ರಲ್ಲಿ ಓಲಾ ಡಚ್ ಇವಿ ಯುರೋಪಿಯನ್ ಸೆಟಪ್ ಎಟಿರ್ಗೋ ಅಕ್ವೈರ್ ಮಾಡಿತ್ತು. ಅವರ ಟೆಕ್ನಾಲಜಿ ಬೇಸ್ ಮಾಡಿ ಓಲಾ S1 ನ ಲಾಂಚ್ ಮಾಡಿತ್ತು. ಆಮೇಲೆ ಭಾವೇಶ್ ಅವರು ಅನೌನ್ಸ್ ಮಾಡಿದ್ರು 500 ಎಕರೆಯಲ್ಲಿ ಇವಿ ಫ್ಯಾಕ್ಟರಿ ಮಾಡ್ತೀನಿ, 10 ಲಕ್ಷ ಯೂನಿಟ್ಸ್ ಪರ್ ಇಯರ್ ಕೆಪಾಸಿಟಿ ಇರುತ್ತೆ ಅಂತ. ಅದು ಪಬ್ಲಿಸಿಟಿ ಹೈಪ್ ಕ್ರಿಯೇಟ್ ಆಗಿತ್ತು. ಇವಿ ಸ್ಕೂಟರ್ ಆನ್ ಫ್ಯೂಚರ್ ಅಂತಾನೆ ಹೇಳಿದ್ರು. ಇದು 180+ ಕಿಲೋಮೀಟರ್ಸ್ ರೇಂಜ್ ಕೊಡುತ್ತೆ. 0 to 40 ಕಿಲೋಮೀಟರ್ ಸ್ಪೀಡ್ ಜಸ್ಟ್ 3 ಸೆಕೆಂಡ್ಸ್ ಅಲ್ಲಿ ಅಚೀವ್ ಮಾಡುತ್ತೆ. 115 ಕಿಲೋಮೀಟರ್ಸ್ ಟಾಪ್ ಸ್ಪೀಡ್ ಕೊಡುತ್ತೆ. 7 ಇಂಚಸ್ TFT ಟಚ್ ಸ್ಕ್ರೀನ್ ಅಲ್ಲಿ ತುಂಬಾ ಫೀಚರ್ ಸಿಗ್ತಾ ಇತ್ತು. ಇದರಲ್ಲಿ ಸಾಫ್ಟ್ವೇರ್ ಅಪ್ಡೇಟ್ ಸಿಗುತ್ತೆ, ನ್ಯಾವಿಗೇಷನ್, ಮ್ಯೂಸಿಕ್, ಆಪ್ ಕನೆಕ್ಟಿವಿಟಿ ಕೂಡ ಸಿಗ್ತಾ ಇತ್ತು ಅಂತ ಹೇಳ್ತಾ ಇದ್ರು. ಇದರಲ್ಲಿ 36 ಲೀಟರ್ಸ್ ಅಂಡರ್ ಸೀಟ್ ಸ್ಟೋರೇಜ್ ಸಿಗ್ತಾ ಇತ್ತು. ಕೀಲೆಸ್ ಎಂಟ್ರಿ ಸಿಗುತ್ತೆ, ಕ್ರೂಸ್ ಕಂಟ್ರೋಲ್ ಆಗುತ್ತೆ, ಮಲ್ಟಿಪಲ್ ರೈಡ್ಸ್ ಮೋಡ್ ಇರುತ್ತೆ, ರಿವರ್ಸ್ ಮೋಡ್ ಕೂಡ ಸಿಗುತ್ತೆ ಅಂತ ಹ್ಯೂಜ್ ಮಾರ್ಕೆಟಿಂಗ್ ಮಾಡಿದ್ರು. ಆಗ ಜನರು ಇಂಡಿಯಾದ ಟೆಸ್ಲಾ ಸ್ಕೂಟರ್ ವರ್ಷನ್ ಆಫ್ ಐಫೋನ್ ಅಂತ ಕರೆಯಕ್ಕೆ ಶುರು ಮಾಡಿದ್ರು. ಯಾಕಂದ್ರೆ ಈ ತರ ಫೀಚರ್ಸ್ ಯಾವುದೇ ಇವಿ ಸ್ಕೂಟರ್ ನಲ್ಲಿ ನೋಡೋದಕ್ಕೆ ಸಿಗ್ತಾ ಇರಲಿಲ್ಲ. ಆಗಸ್ಟ್ 15, 2021ರಲ್ಲಿ ಓಲಾ S1 ಮತ್ತು S1 Pro ನ ಲಾಂಚ್ ಆಗಿತ್ತು. ಎರಡು ಗಾಡಿ 1 ಲಕ್ಷದಿಂದ 1,30,30,000 ಎಕ್ಸ್ ಶೋರೂಮ್ ಪ್ರೈಸ್ ಇಲ್ಲಿ ಸಿಗ್ತಾ ಇತ್ತು.
2 ಗಾಡಿಗಳಿಗೆ 499 ಬುಕ್ಕಿಂಗ್ ಪ್ರೈಸ್ ಟೋಕನ್ ಇಟ್ಟಿದ್ರು. 14 ಗಂಟೆಯಲ್ಲಿ 1 ಲಕ್ಷ ಬುಕ್ಕಿಂಗ್ ಆಗಿತ್ತು. ಆದರೆ ಪ್ರಾಬ್ಲಮ್ ಏನಾಯ್ತು ಅಂದ್ರೆ ಯುರೋಪಿಯನ್ ರೋಡ್ಸ್ ಮತ್ತು ವೆದರ್ಸ್ಗೆ ಡಿಸೈನ್ ಮಾಡಿದ ಪ್ರಾಡಕ್ಟ್ ನಮ್ಮ ಇಂಡಿಯನ್ ಕಂಡೀಷನ್ಗೆ ಫುಲ್ ಅಡಾಪ್ಟ್ ಆಗಿರಲಿಲ್ಲ. 18 ತಿಂಗಳಲ್ಲಿ ಫುಲ್ ಲೋಕಲೈಸೇಷನ್ ಸಾಧ್ಯ ಆಗಲಿಲ್ಲ. ಮಾರ್ಚ್ 2022ರಲ್ಲಿ ಫಸ್ಟ್ ಫೈರ್ ಇನ್ಸಿಡೆಂಟ್ ವೈರಲ್ ಆಗಿತ್ತು. CCTV ಫುಟೇಜ್ ಕ್ಲಿಪ್ ವೈರಲ್ ಆಗಿತ್ತು. ಜನ ಓಲಾನ ಕ್ವಶನ್ ಮಾಡಕ್ ಶುರು ಮಾಡಿದ್ರು. ಆದರೆ ಕಂಪ್ನಿ ಇದು ಐಸೋಲೇಟೆಡ್ ಇನ್ಸಿಡೆಂಟ್ ಆಗಿದೆ, ಇದು ಬ್ಯಾಟ್ರಿ ಟರ್ಮಿನಲ್ ಇಶ್ಯೂ ಇಂದ ಆಗಿದೆ ಅಂತ ರೆಸ್ಪಾನ್ಸ್ ಮಾಡಿದ್ರು. ಆದರೆ ನಂತರ ಮಲ್ಟಿಪಲ್ ಕೇಸಸ್ ರಿಪೀಟ್ ಆಗ್ತಾ ಇತ್ತು. ಜೊತೆಗೆ ರಿವರ್ಸ್ ಮೋಡ್ ನಲ್ಲಿ ಬಗ್ ಬರೋದಕ್ಕೆ ಸ್ಟಾರ್ಟ್ ಆಯ್ತು. ಸ್ಕೂಟರ್ ಫುಲ್ ಸ್ಪೀಡ್ ನಲ್ಲಿ ರಿವರ್ಸ್ ಹೋಗಕ್ ಶುರು ಆಯ್ತು. ಇದರಿಂದ ಡೆಲ್ಲಿ ಸೀನಿಯರ್ ಸಿಟಿಸನ್ಗೆ ಇಂಜುರಿ ಆಯಿತು. 2022ರಲ್ಲಿ 1441 ಯೂನಿಟ್ಸ್ ನ ರೀಕಾಲ್ ಮಾಡಿತ್ತು. ಆದರೆ ಪ್ರಾಬ್ಲಮ್ ಇಷ್ಟೇ ಇರಲಿಲ್ಲ, ಮೇಜರ್ ಕಂಪ್ಲೇಂಟ್ಸ್ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಡಿಸ್ಪ್ಲೇ ಫ್ರೀಸ್ ಆಗಕ್ಕೆ ಶುರು ಆಯಿತು, ಬ್ಲೂಟೂತ್ ಇಶ್ಯೂ, ನ್ಯಾವಿಗೇಷನ್ ಫೇಲ್ಯೂರ್ ಆಗಕ್ಕೆ ಶುರು ಆಯಿತು, ಪ್ರಾಮಿಸ್ ಮಾಡಿದ ಪ್ರಕಾರ ರೇಂಜ್ ಸಿಗ್ತಾ ಇರಲಿಲ್ಲ, ಸರ್ವಿಸ್ ಡಿಲೇ ಆಗ್ತಾ ಇತ್ತು, ಪಾರ್ಟ್ಸ್ ಕೂಡ ಅವೈಲಬಿಲಿಟಿ ಇರ್ತಿರ್ಲಿಲ್ಲ. ಏಪ್ರಿಲ್ 2024ರಲ್ಲಿ ಆಕ್ಟಿವ್ ಸರ್ವಿಸ್ ಸೆಂಟರ್ಸ್ 430 ಮಾತ್ರ ಇತ್ತು. ಆದರೆ 3.5 ಲಕ್ಷ ಪ್ಲಸ್ ಸ್ಕೂಟರ್ಸ್ನ ರಿಜಿಸ್ಟರ್ ಆಗಿತ್ತು. ತುಂಬ ಸರ್ವಿಸ್ ಡಿಲೇ ಆಗ್ತಾ ಇತ್ತು. ಡಿಸೆಂಬರ್ 2024ರಲ್ಲಿ 3200 ಸ್ಟೋರ್ಸ್ ಸರ್ವಿಸ್ ಸೆಂಟರ್ ಓಪನ್ ಮಾಡಿದ್ವಿ ಅಂತ ಹೇಳಿದ್ರು. ಆದರೆ ಕನ್ಸ್ಯೂಮರ್ಗೆ ಪ್ರಾಪರ್ ಸರ್ವಿಸ್ ಸಿಗ್ತಿರ್ಲಿಲ್ಲ. ಇದರಿಂದ ಶೋರೂಮ್ ಮುಂದೆ ತುಂಬ ಗಾಡಿ ನಿಂತಿದ್ವು. ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿಯಿಂದ ಓಲಾಗೆ ನೋಟಿಸ್ ಕೊಟ್ಟಿದ್ರು. ಯಾಕಂದ್ರೆ ಅವ್ರಿಗೆ 10,000 ಪ್ಲಸ್ ಕಂಪ್ಲೇಂಟ್ಸ್ ಬಂದಿತ್ತು. ಇದರಲ್ಲಿ 3,389 ಸರ್ವಿಸ್ ಡಿಲೇ ಆಗಿತ್ತು, 1,899 ಡೆಲಿವರಿ ಡಿಲೇ ಆಗಿತ್ತು, 1,459 ಫಾಲ್ಸ್ ಫೀಚರ್ಸ್ ಕಂಪ್ಲೇಂಟ್ಸ್ ಆಗಿತ್ತು. ಆಮೇಲೆ ಓಲಾ ಸರ್ವಿಸ್ ಇಂಪ್ರೂವ್ ಮಾಡ್ಕೊಳ್ಳೇ ಇಲ್ಲ. ಇದರಲ್ಲಿ ಗೋವಾ ಕೇಸ್ ಕಾಂಟ್ರವರ್ಸಿ ಜಾಸ್ತಿ ವೈರಲ್ ಆಗಿತ್ತು. ಗೋವಾದಲ್ಲಿರೋ ಪ್ರೀಶ್ ಚಂದ್ರಶೇಖರ್ ಅವರು ಓಲಾ S1 Pro ಸೆಕೆಂಡ್ ಜನರೇಷನ್ ಎಲೆಕ್ಟ್ರಿಕ್ ಸ್ಕೂಟರ್ನ ಪರ್ಚೇಸ್ ಮಾಡಿದ್ರು. ಆದರೆ ಕೆಲವು ದಿನದಲ್ಲಿ ಸ್ಕೂಟರ್ನ ಮೋಟರ್ನಲ್ಲಿ ಸೌಂಡ್ ಬರೋಕ್ಕೆ ಶುರು ಆಯಿತು. ಟಚ್ ಸ್ಕ್ರೀನ್ನಲ್ಲಿ ಇಶ್ಯೂ ಬಂತು. ಆಗ ಅವರು ಗಾಡಿನ ಸರ್ವಿಸ್ ಸೆಂಟರ್ಗೆ ತಗೊಂಡು ಹೋದರು. ಆದರೆ ಗಾಡಿ ಸರ್ವಿಸ್ ಸೆಂಟ್ರಲ್ಲಿ ಇರಲಿಲ್ಲ. ಎಲ್ಲಿಗೆ ಹೋಯ್ತು ಗೊತ್ತಾಗಲಿಲ್ಲ. ಎಲ್ಲ ಡಿಸ್ಕಷನ್ ಮತ್ತು ಎನ್ಕ್ವೈರಿ ಆದಮೇಲೆ ಪ್ರಾಬ್ಲಮ್ ಶೋರೂಮಿಂದ ಸಾಲ್ವ್ ಆಗಲಿಲ್ಲ. ಆಗ ಪ್ರೀಶ್ ಕನ್ಸ್ಯೂಮರ್ ಕೋರ್ಟಲ್ಲಿ ಕಂಪ್ಲೇಂಟ್ ಕೊಟ್ಟರು. ಆಗ ಕೋರ್ಟ್ ಆರ್ಡರ್ ಬಂತು. CO ಭಾವೇಶ್ ಪರ್ಸನಲಿ ಬಂದು ಪ್ರೀಶ್ ಗಾಡಿ ಎಲ್ಲಿದೆ, ಸರಿಯಾಗಿ ಸರ್ವಿಸ್ ಯಾಕಾಗಲಿಲ್ಲ, ಫೆಬ್ರವರಿ 4ನೇ ತಾರೀಕು ಕೋರ್ಟ್ಗೆ ಬಂದು ಅನೌನ್ಸ್ ಮಾಡಬೇಕಿತ್ತು. ಆದರೆ ಭಾವೇಶ್ ಕೋರ್ಟ್ಗೆ ಬರಲಿಲ್ಲ. ಆಗ ಭಾವೇಶ್ ವಿರುದ್ಧ ಕೋರ್ಟ್ ಕನ್ಸ್ಯೂಮರ್ ವಾರೆಂಟ್ ಜಾರಿ ಮಾಡಿದ್ರು. ಇನ್ನು ಅಕ್ಟೋಬರ್ 2025ರಲ್ಲಿ ಓಲಾ ಶಕ್ತಿ ಪವರ್ ಬ್ಯಾಕ್ನ ಲಾಂಚ್ ಮಾಡುತ್ತೆ. ಇದು ಇನ್ವರ್ಟರ್ ತರ ವರ್ಕ್ ಮಾಡುತ್ತೆ. ಈ ಓಲಾ ಶಕ್ತಿ ಬ್ಯಾಟ್ರಿ ಲಿಥಿಯಂ ಅಯಾನ್ ಬೇಸ್ಡ್ ಆಗಿರುತ್ತೆ. ಇದರ ಪವರ್ ಕೆಪಾಸಿಟಿ ಚೆನ್ನಾಗಿರುತ್ತೆ. ಆದರೆ ಇದರ ಪ್ರೈಸ್ ಲೀಡ್ ಆಸಿಡ್ ಬ್ಯಾಟ್ರಿಗಿಂತ 4 to 5 ಟೈಮ್ಸ್ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಓಲಾ ಶಕ್ತಿ ಬಂದಮೇಲೆ ಮಾರ್ಕೆಟಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ಸ್ ಆಗಿರಲಿಲ್ಲ. ಇದಕ್ಕೆ ಮೇನ್ ರೀಸನ್ ಓಲಾನ ನೆಗೆಟಿವ್ ಕನ್ಸ್ಯೂಮರ್ ರೇಟಿಂಗ್ ಆಗಿರುತ್ತೆ. ಇದು ಕೂಡ ಲಿಮಿಟೆಡ್ ಸ್ಟೋರ್ಸ್ ಮತ್ತು ಸರ್ವಿಸ್ ಡಿಲೇ ಆಗ್ತಾ ಇತ್ತು. ಕೇವಲ 1.16% ಔಟ್ಪುಟ್ ಯುಟಿಲೈಸೇಷನ್ ಕೊಡ್ತಾ ಇತ್ತು. ಅಷ್ಟೇ ಅಲ್ಲ, ಸೌತ್ ಕೊರಿಯಾ ರಿಪೋರ್ಟ್ಸ್ ಪ್ರಕಾರ ಓಲಾ ಎಲೆಕ್ಟ್ರಿಕ್ LG ಎನರ್ಜಿ ಸೊಲ್ಯೂಷನ್ನ ಎಕ್ಸಿಕ್ಯೂಟಿವ್ ಇಂದ ಪೌಚ್ ಸೆಲ್ ಬ್ಯಾಟ್ರಿ ಟೆಕ್ನಾಲಜಿ ಇನ್ಫಾರ್ಮೇಶನ್ ಕದ್ದಿದ್ದಾರೆ ಅಂತ ಎಲಿಗೇಷನ್ ಮಾಡಿದ್ದಾರೆ. ಆದರೆ ಇದು ಮಿಸ್ಲೀಡಿಂಗ್ ಮತ್ತು ಕಂಪ್ಲೀಟ್ಲಿ ಬೇಸ್ಲೆಸ್ ಅಂತ ಓಲಾ ಅವರು ಆರ್ಗ್ಯೂ ಮಾಡಿದ್ದಾರೆ. ಆದರೆ ಇದರಿಂದ ಓಲಾನ ಗ್ಲೋಬಲ್ ಇಮೇಜ್ ಡ್ಯಾಮೇಜ್ ಆಯಿತು. ಈ ಕಂಪ್ನಿ ಲಾಸ್ ಆಯಿತು ಅಂತ ಗೊತ್ತಾಯಿತು. ಆದರೆ ಎಷ್ಟು ಲಾಸ್ ಆಯಿತು ಇದನ್ನ ಈಗ ನೋಡೋಣ. 2021-22ರಲ್ಲಿ ಇದರ ವ್ಯಾಲ್ಯೂಯೇಷನ್ 3 ಬಿಲಿಯನ್ ಆಗಿತ್ತು. 2023ರಲ್ಲಿ EV ಮಾರ್ಕೆಟ್ನಲ್ಲಿ ಓಲಾ ಲೀಡರ್ ಆಗಿತ್ತು. 2024ರಲ್ಲಿ ಓಲಾ ಎಲೆಕ್ಟ್ರಿಕ್ ತನ್ನೇ IPOನ ಲಾಂಚ್ ಮಾಡಿತ್ತು. ಆ ವರ್ಷ ಕೊನೆಯಲ್ಲಿ ಓಲಾನ ಮಾರ್ಕೆಟ್ ಶೇರ್ ಪೀಕ್ ಲೆವೆಲ್ವರೆಗೂ ಹೋಗಿತ್ತು. ಇನ್ನು 2024ರಲ್ಲಿ 11,40,000 EV ಸ್ಕೂಟರ್ ಸೇಲ್ ಆಗಿತ್ತು. ಅದರಲ್ಲಿ 4,07,673 ಓಲಾ ಸ್ಕೂಟರ್ ಸೇಲ್ ಆಗಿತ್ತು. ಅಂದರೆ ಟೋಟಲ್ ಮಾರ್ಕೆಟ್ ಶೇರ್ 35% ಓಲಾ ಹತ್ರನೇ ಇತ್ತು. ಆದರೆ ಆದಮೇಲೆ ಓಲಾ ಡೌನ್ಫಾಲ್ ಶುರುವಾಯಿತು. ಮಾರ್ಚ್ 2025ರಲ್ಲಿ ಶೇರ್ ಪ್ರೈಸ್ 60% ಕಡಿಮೆ ಆಯಿತು. ರಿಜಿಸ್ಟ್ರೇಷನ್ 75% ಕಡಿಮೆ ಆಯಿತು. ಡಿಸೆಂಬರ್ 2023ರಲ್ಲಿ 380 ಕೋಟಿ ಲಾಸ್ ಆಯಿತು. ಆದರೆ ಡಿಸೆಂಬರ್ 2024ರಲ್ಲಿ 560 ಕೋಟಿ ಲಾಸ್ ಆಯಿತು. ಅಂದರೆ ನೆಟ್ ಲಾಸ್ 48% ಜಾಸ್ತಿ ಆಯಿತು. ಇದರ ಜೊತೆಗೆ 2024ರಲ್ಲಿ CTO, CFO, CMO, ಚೀಫ್ ಪ್ರಾಡಕ್ಟ್ ಆಫೀಸರ್,
ಹೆಡ್ ಆಫ್ ದಿ ಡಿಸೈನ್ ಸಿಇಒ ಆಫ್ ಓಲಾ ಕ್ಯಾಬ್ಸ್ ರಿಸಿಗ್ನೇಷನ್ ಮಾಡಿದ್ರು. ಓವರ್ ಆಲ್ ಕಂಪ್ನಿಯಲ್ಲಿ 1000+ ಸ್ಟಾಫ್ಸ್ ಲೇ ಆಫ್ ಮಾಡಲಾಗಿತ್ತು. ಎಕ್ಸ್ ಎಂಪ್ಲಾಯ್ ಟಾಕ್ಸಿಕ್ ವರ್ಕ್ ಕಲ್ಚರ್, 14 hours ವರ್ಕ್ ಪ್ರೆಷರ್ ಇರುತ್ತೆ ಅಂತ ಅಲಿಗೇಷನ್ ಶುರು ಮಾಡಿದ್ರು. ಈಗ ಬಿಗ್ಗರ್ ಕ್ವಶನ್ ಏನಂದ್ರೆ, ಗಿಗ್ ಫ್ಯಾಕ್ಟ್ರಿ 10 lakh ಯೂನಿಟ್ಸ್ ಪರ್ ಇಯರ್ ಕೆಪಾಸಿಟಿ ಇರುವ ಫ್ಯಾಕ್ಟ್ರಿ ಕರೆಂಟ್ ಸ್ಟ್ರಗಲ್ ಮಾಡ್ತಾ ಇದೆ. 10,000 ಯೂನಿಟ್ ಸೇಲ್ ಮಾಡೋದು ತುಂಬಾ ಕಷ್ಟ ಆಗಿದೆ. ಇದು ಓಲಾ ಮಾಡೆಲ್ ಫೇಲ್ಯೂರಾ ಅಥವಾ ಟೆಂಪ್ರವರಿ ಡಿಪ್ಪಾ? ಓಲಾ ಸ್ಟೋರಿ ಒಂದು ವಾರ್ನಿಂಗ್ ಕೂಡ ಹೌದು. ಹೈಪ್ ಬಿಲ್ಡ್ ಮಾಡೋದು ಈಸಿ, ಸಸ್ಟೈನೇಬಲ್ ಪ್ರಾಡಕ್ಟ್ ಮತ್ತು ಸರ್ವಿಸ್ ಕೊಡೋದು ತುಂಬಾ ಕಷ್ಟ. ಇನ್ನೋವೇಷನ್ ಮಾಡಿದ್ರೆ ಮಾತ್ರ ಸಾಲದು, ಎಕ್ಸಿಕ್ಯೂಷನ್ ಮತ್ತು ಆಫ್ಟರ್ ಸೇಲ್ ಸರ್ವಿಸ್ ಈಕ್ವಾಲಿಟಿ ಇಂಪಾರ್ಟೆಂಟ್ ಕೊಡೋ ಅವಶ್ಯಕತೆ ಇದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಓಲಾ ಕಮ್ ಬ್ಯಾಕ್ ಮಾಡುತ್ತಾ ಅಥವಾ ಕಂಪ್ಲೀಟ್ ಡೌನ್ಫಾಲ್ ಆಗುತ್ತಾ? ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.